ಟೋಲ್ ಗೇಟ್ಗಳಲ್ಲಿ ಸಮಯ ವ್ಯರ್ಥ ಆಗೋದನ್ನ ತಪ್ಪಿಸೋದಕ್ಕೆ ಮಾಡಿದಂತಹ ಫಾಸ್ಟ್ ಟ್ಯಾಗ್ ದಿನನಿತ್ಯ ಗೊಂದಲದ ಗೂಡಾಗ್ತಾ ಇದೆ. ಹೆಜಮಾಡಿ ಟೋಲ್ ಗೇಟ್ ಸಿಬ್ಬಂದಿಗಳಿಂದಲೇ ಇದಕ್ಕೆ ಸಕಾರಾತ್ಮಕ ಸ್ಪಂದನೆ ಇಲ್ಲದೆ ಜನರು ಗಂಟೆಗಟ್ಟಲೆ ಕಾಯುವಂತಾಗಿದೆ. ಈ ಬಗ್ಗೆ ವಾಹನ ಸವಾರರಿಂದ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಟೋಲ್ ಗೇಟ್ನಲ್ಲಿ ಕಳೆದ 1 ತಿಂಗಳ ಹಿಂದೆ ವಾರಕ್ಕೂ ಹೆಚ್ಚು ದಿನ ಕಾದು ಫಾಸ್ಟ್ ಟ್ಯಾಗ್ ಖರೀದಿ ಮಾಡಿದ್ದೇವೆ. ಈ ಪ್ರಕ್ರಿಯೆಯಿಂದ ನಮ್ಮ ಟೋಲ್ ಗೇಟ್ನಲ್ಲಿ ಸಂಚಾರ ಸುಗಮ ಆಗಬೇಕಿತ್ತು. ಆದರೆ ಇಲ್ಲಿ ಮಾತ್ರ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಯಿಂದ ಗಂಟೆಗಟ್ಟಲೆ ಕಾಯಬೇಕಾದ ದುಸ್ಥಿತಿ ಇದೆ. ನಮ್ಮ ಖಾತೆಯಲ್ಲಿ ಹಣ ಇದ್ರೂ ಕೂಡ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ ಅಂತಾರೆ. ಒಂದು ದಿನ ಮತ್ತೊಂದು ದಿನ ನಿಮ್ಮ ಹೆಸರು ಬ್ಲಾಕ್ ಲಿಸ್ಟ್ ಆಗಿದೆ ಅಂತಾರೆ. ನಾನು ಚಲಾಯಿಸೋದು ಮಿನಿ ಲಾರಿ ಆಗಿದ್ರೂ ನಿಮ್ಮ ವಾಹನದ ಫಾಸ್ಟ್ ಟ್ಯಾಗ್ ಕಾರಿನದ್ದಾಗಿದೆ ಎಂಬ ಗೊಂದಲದ ಉತ್ತರವನ್ನ ಸಿಬ್ಬಂದಿ ಕೊಡ್ತಾರೆ ಎನ್ನುವಂತಹ ಆರೋಪಗಳು ಈಗ ವಾಹನ ಚಾಲಕರಿಂದ ದಿನನಿತ್ಯ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ವಾಹನ ಚಾಲಕ ಹೇಮಂತ್ ಎಂಬವರು, ಫಾಸ್ಟ್ ಟ್ಯಾಗ್ ಖರೀದಿಸುವ ಸಂದರ್ಭ ಅವರು ಕೇಳಿದ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ರು ಕೂಡ ನಮ್ಮ ಗ್ರಹಚಾರ ನೆಟ್ಟಗೆ ಇರದ ಕಾರಣವೋ ಏನೋ ನಿರಂತರವಾಗಿ ಟೋಲ್ ಗೇಟ್ ನಲ್ಲಿ ಸಮಸ್ಯೆ ಎದುರಿಸುವ ಪರಿಸ್ಥಿತಿ ನಮ್ಮದಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಹೆಜಮಾಡಿ ಟೋಲ್ ಗೇಟ್ ಅಲ್ಲಿ ನಾವು ಫಾಸ್ಟ್ ಟ್ಯಾಗ್ ಕಮ್ಮಿ ಒಂದು 1 ತಿಂಗಳಿಂದ ಯೂಸ್ ಮಾಡ್ತಿದ್ದೇವೆ. ನಾವು ವಾರಕ್ಕೆ 4 ಸಲ ಹೋಗ್ತಾ ಬರ್ತಾ ಇದ್ವಿ. ಇವತ್ತು ದಿನಾಲು ಏನಾದರೂ ಒಂದು ಪ್ರಾಬ್ಲಮ್ ಹೇಳ್ತಿದ್ದಾರೆ. ಒಂದು ಬ್ಲ್ಯಾಕ್ ಲಿಸ್ಟ್ ಬರ್ತಾ ಉಂಟು, ರಿಜೆಕ್ಟ್ ಆಗ್ತುಂಟು, ವ್ಯಾಲೆಟಲ್ಲಿ ಕ್ಯಾಶ್ ಇಲ್ಲ ಅಂತ. ಇವತ್ತು ನಿನ್ನೆ ಎಲ್ಲ ಗಾಡಿ ಪಾಸ್ ಆಗಿದೆ. ಇವತ್ತು ಹೇಳುವಾಗ ನಿಮ್ಮದು ಫಾಸ್ಟ್ ಟ್ಯಾಗಲ್ಲಿ ಕಾರ್ ಇದು ಬರ್ತುಂಟು, ರೆಕಾರ್ಡ್ ಬರ್ತುಂಟು ಅಂತ ಹೇಳಿದರು. ನಮ್ಮ ಗಾಡಿಗೆ ಇಲ್ಲಿ ನಾವು ಇಲ್ಲೇ ಅಪ್ಲೈ ಮಾಡಿದ್ದು. ನಮ್ಮದು ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಕಮ್ಮಿ ಒಂದು ವಾರ 2 ವಾರ ಇಲ್ಲೇ ಇದೆ ವೇಟ್ ಮಾಡ್ತಿದ್ವಿ ಕಾರ್ ಟ್ಯಾಗಿಗೆ. ಬಟ್ ಇವತ್ತು ಹೇಳ್ತಿದ್ದಾರೆ ನಮ್ಮ ಕಾರಲ್ಲಿ ಗಾಡಿ 409 ಕಾರ್ ಇದು ಫಾಸ್ಟ್ ಟ್ಯಾಗ್ ಬರ್ತಾ ಉಂಟು ಅಂತ. ಇನ್ನು ಇದು ಒಂದು ಸ್ಯಾಂಪಲ್ ಮಾತ್ರ. ಇಂತಹ ಪ್ರಕರಣಗಳು ಈ ಟೋಲ್ ಗೇಟ್ ನಲ್ಲಿ ಹಲವಾರು ದಿನನಿತ್ಯ ನಡೀತಾ ಇದ್ದು ಜನರು ಟೋಲ್ ಗೇಟ್ ನ ಸಿಬ್ಬಂದಿಗಳ ಜೊತೆಗೆ ಜಗಳಕ್ಕಿಳಿಯುವ ದೃಶ್ಯ ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ. ಇನ್ನು ಜಗಳ ತಾರಕಕ್ಕೆ ಏರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಉದಾಹರಣೆಗಳು ಕೂಡ ದಿನನಿತ್ಯ ನಡೀತಾ ಇದೆ. ಈ ಗೊಂದಲದ ನಡುವೆಯೂ ಕೂಡ ವಾಹನ ಸವಾರರನ್ನ ಟೋಲ್ ಗೇಟ್ ನಲ್ಲಿ ಬೇತಾಳನಂತೆ ಕಾಡುವ ಸಮಸ್ಯೆ ಅಂದ್ರೆ ಮಂಗಳಮುಖಿಯರದ್ದು. ಹೀಗೆ ಸಮಸ್ಯೆಗಳು ಮುಂದುವರಿತಲೇ ಇದೆ. ಒಂದು ಕಡೆ ಪೂರಕ ಹೆದ್ದಾರಿ ನಿರ್ಮಾಣ ಆಗಿರದಿದ್ರೂ ಟೋಲ್ ಗೇಟ್ ಹೆಸರಲ್ಲಿ ವಸೂಲಿ ನಡೀತಾ ಇದೆ. ಮತ್ತೊಂದು ಕಡೆ ಮಂಗಳಮುಖಿಯರಿಂದಲೂ ಕೂಡ ವಸೂಲಿ. ಇನ್ನು ಈ ವಸೂಲಾತಿಯಲ್ಲಿ ಟೋಲ್ ಅಧಿಕಾರಿಗಳಿಗೂ ಕೂಡ ಪಾಲಿದೆ ಅನ್ನೋದು ವಾಹನ ಸವಾರರ ಆರೋಪ. ಇಲ್ಲದಿದ್ರೆ ನಿರಂತರವಾಗಿ ಕಾಡ್ತಾ ಇರುವಂತಹ ಇಂಥ ಸಮಸ್ಯೆಗಳನ್ನ ಯಾಕೆ ಸರಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕು ಅನ್ನುವಂತಹ ಆಗ್ರಹಗಳು ಕೂಡ ವಾಹನ ಸವಾರ ಸಂಪತ್ ಎಂಬವರಿಂದ ವ್ಯಕ್ತವಾಗಿದೆ.